ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ತುಂಬ ರುಚಿಯಾದ ಕಡಲೆಕಾಳು ಹಾಗೂ ಬಟಾಣಿಯ ಮಸಾಲ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾಳುಗಳನ್ನು ನೆನೆಸಿ ನೈಟಲ್ಲಿ ಬೆಳಗ್ಗೆ ಈ ಸಾರನ್ನು ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ, ಮುದ್ದೆ, ಪೂರಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹಬ್ಬಕ್ಕೇನಾದರೂ ಕಾಳುಗೊಜ್ಜು ಮಾಡಬೇಕು ಅಂತ ಇದ್ದರೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ. ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟವಾಗುತ್ತೆ ಈ ಕಾಳುಗೊಜ್ಜು ರೆಸಿಪಿ. ಹಾಗಿದ್ರೆ ತಯಾರಿ ವಿಧಾನ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಬಟಾಣಿ 1 ಕಪ್ಪು, ಕಡಲೆಕಾಳು 1 ಕಪ್ಪು ನೈಟಲ್ಲೇ ನೆನೆಸಿಟ್ಟಿದ್ದೀನಿ. ಈ ರೀತಿ ನೆನೆಸಿಟ್ಟು ಮಾಡೋದ್ರಿಂದ ತುಂಬ ಬೇಗ ಬೇಯುತ್ತೆ. ಈಗ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳಿಕ್ಕೆ ದೊಡ್ಡದು ಮಿಕ್ಸಿ ಜಾರ್ ತೆಗೆದುಕೊಂಡು 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದು 5 ಲವಂಗ, 1 ಪೀಸಷ್ಟು ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಈರುಳ್ಳಿ, ನಂತರ 1 ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, ಹಾಗೆಯೇ 1 ಟೊಮೆಟೊ, ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ. ಈಗ ಇಷ್ಟನ್ನು ನೀವು ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಈಗ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಮಸಾಲ ಪೇಸ್ಟ್ ನಮಗೆ ರೆಡಿ ಆಯಿತು. ಈ ರೀತಿಯಾಗಿ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗಿಬಿಡುತ್ತೆ ನಮಗೆ ಈ ಸಾರು ಮಾಡೋದು. ಈಗ ಮಸಾಲ ಪೇಸ್ಟ್ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ನಾನಿಲ್ಲಿ 1 ಕುಕ್ಕರ್ ಇಟ್ಟಿದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆಯೇ ಒಂದು ಅರ್ಧ ಈರುಳ್ಳಿ ಭಾಗವನ್ನು ಹಾಕ್ಕೊಳ್ತಿದ್ದೀನಿ. ಫುಲ್ ಈರುಳ್ಳಿ ಇಲ್ಲ, ಒಂದು ಅರ್ಧ ಈರುಳ್ಳಿ. ನಂತರ ಈ ಒಗ್ಗರಣೆಗೆ ನೆನೆಸಿ ರೆಡಿ ಮಾಡಿಟ್ಕೊಂಡಿರೋವಂಥ ಕಾಳು, ನಾನಿಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಎರಡೂ ಸೇರಿ ಒಂದು 1/4 kgಯಷ್ಟು ತೆಗೆದುಕೊಂಡಿರ್ತೀನಿ, ಎರಡೂ ಸೇರಿ. ಈಗ ಮೊದಲಿಗೆ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಕಾಳುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 2 ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬದನೆಕಾಯಿ ಸಹ ಹಾಕ್ಕೊಳ್ತಾರೆ, ಬಟ್ ನಾನು ಮಸಾಲ ಸಾರು ಮಾಡ್ತಿರೋದಕ್ಕೆ ಬದನೆಕಾಯಿ ಹಾಕ್ಕೊಳ್ಳಲ್ಲ, ಆಲೂಗಡ್ಡೆ ಮಾತ್ರ ಹಾಕ್ತಾಯಿದ್ದೀನಿ. ನಾನೇನಾದರೂ ಹುಳಿ ಮಾಡೋ ಹಂಗಿದ್ರೆ ಕಾಳ್ದು ಹುಳಿ, ಅದಕ್ಕೆ ಬೇಕಾದರೆ ಬದನೆಕಾಯಿ ಎಲ್ಲ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡ್ಮೇಲೆ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಕಾಳುಗಳಿಗೆಲ್ಲ ಚೆನ್ನಾಗಿ ಮಸಾಲ ಹಿಡಿಬೇಕಲ್ವ. ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಕಾಳಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಾರು ಎಷ್ಟು ಬೇಕು, ಎಷ್ಟು ಕಾಳು ಹಾಕಿದ್ದೀರಾ ಅನ್ನೋದ್ರ ಮೇಲೆ ನೀರು ಎಷ್ಟು ಹಾಕಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ನೀರನ್ನು ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು 3 ವಿಜಿಲ್ ಕೂಗಿಸ್ಕೊಳ್ಳೋಣ. ಕಾಳು ಅನ್ನೋದು ಕರೆಕ್ಟಾಗಿ ಬೆಂದಿರುತ್ತೆ, 3 ವಿಜಿಲ್ ಸಾಕಾಗುತ್ತೆ. ಯಾಕಂದರೆ ನಾವು ನೈಟೇ ನೆನೆಸಿಟ್ಟಿರೋದ್ರಿಂದ ಕಾಳು ಬೇಯಲಿಕ್ಕೆ ಹೆಚ್ಚಿನ ಸಮಯ ಏನು ತೆಗೆದುಕೊಳ್ಳೋದಿಲ್ಲ. ಈಗ ಕುಕ್ಕರ್ ಮುಚ್ಚಳನ್ನು ತೆಗೆದು ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಘಮ ಘಮ ಅಂತ ಇದೆ. ಇಲ್ಲಿ ಅಡುಗೆ ಮನೆ ತುಂಬ ಇದರ ಪರಿಮಳ ತುಂಬಿಕೊಂಡಿದೆ. ಈಗ ಕಾಳು ಆಲೂಗಡ್ಡೆ ಅನ್ನೋದು ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲಿ. ಈಗ ಗ್ರೇವಿ ನಿಮಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೂ ಒಂದು 5 ನಿಮಿಷ ಈ ರೀತಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಿಮಗೆ ಗ್ರೇವಿ ಅನ್ನೋದು ತಿಕ್ಕಾಗಿ ಬರುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಿದ್ದೀನಿ. ತುಂಬ ನೀರಾಗೋ ಇಲ್ಲ, ತುಂಬ ಗಟ್ಟಿಯಾಗೋ ಇಲ್ಲ. ಈ ರೀತಿ ಇದ್ದರೆ ದೋಸೆ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಕಾಳು ಗೊಜ್ಜು ಥರ ಮಾಡ್ಕೊಳ್ತೀವಿ ಅಂದರೆ ಇನ್ನು ಸ್ವಲ್ಪ ನೀವು ಗಟ್ಟಿ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ನಾನು ಬಟ್ಲಿಗೆ ತೆಗೆದುಕೊಳ್ತಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಹೊಟ್ಟಿಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಹಾಗೆ ಎಕ್ಸ್ಪೆಷಲಿ ಇನ್ನು ಹಬ್ಬಗಳು ಬರ್ತಿದೆ, ಹಬ್ಬಗಳಲ್ಲಿ ಕಾಳುಗೊಜ್ಜು ಇರಲೇಬೇಕು. ಹಬ್ಬಗಳ ಟೈಮಲ್ಲಿ ಮಾಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರ ಈಗ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಟ್ಟಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.